ಜಾಸ್ತಿ ಆಯಿತು. ಮತ್ತೆ ಇದೇ ಥಿಯೇಟ್ರಲ್ಲಿ ಹೊಸ ಥಿಯೇಟ್ರಲ್ಲಿ ನೋಡಿದೆ. ಆಗ ಎಲ್ಲರೂ ಅಪ್ಪು ಅವ್ರ ಜೊತೆನೂ ನೋಡಿದ್ವಿ ಚಿತ್ರ. ಸೊ ಅದು ನೆನಪು ಮತ್ತೆ ಬಂದು ಥಿಯೇಟ್ರಲ್ಲಿ ಇನ್ನೊಂದು ಫುಲ್ ಹಾಡು, ಪ್ರತಿಯೊಂದು ಲೈನ್ ಜನ ಹಾಡ್ತಾ ಇದ್ದಾರೆ. ಒಂಥರ ತುಂಬ ಖುಷಿಯಾಯಿತು. ಆಮೇಲೆ ಅಪ್ಪು ಅವ್ರನ್ನ ಪ್ರೀತಿ ಮಾಡೋ ಜನ ಲವ್ ಎದ್ದು ಕಾಣುತ್ತೆ. ನನ್ನ ಲೆಕ್ಕದಲ್ಲಿ ಒರಿಜಿನಲ್ ರಿಲೀಸಿಗಿಂತ ಈ ರಿಲೀಸು ಇನ್ನು ಒಂದು 2-3 ಪಟ್ಟು ಜಾಸ್ತಿ ಅಂತ ಅನಿಸುತ್ತೆ. ಐ ಥಿಂಕ್ ರಿಯಲಿ ಒಂದು ಥಿಯೇಟ್ರಲ್ಲಿ ನೋಡೋದು ನನ್ನ ಅನುಭವ ಇದು. ಐ ಥಿಂಕ್ ಅಪ್ಪು ಅವ್ರನ್ನ ತುಂಬ ಮಿಸ್ ಮಾಡ್ತಾರೆ. ಕಾಡುವಂಥ ನಗು ಅಂತದ್ದು ಅಪ್ಪು ಅವ್ರದ್ದು ನಗು ಕಾಡ್ತಾ ಇರುತ್ತೆ. ಇದು ಸತ್ಯ ಇದಾಗಿದೆಯಾ ಅಂತ ನಿಮ್ಗೆ ಹೇಗೆ ಅನಿಸಿದ್ದು ಸಿನಿಮಾದಲ್ಲಿ? ಅಪ್ಪು ಅವ್ರು ಇನ್ನೂ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಈಗ ನೋಡಿ ಅವ್ರ ನಮ್ಮ ಹತ್ರ ಮಾತಾಡ್ದಂಗಿತ್ತು. ಯಾವತ್ತು ಅಪ್ಪು ಜೀವಂತವಾಗಿರ್ತಾರೆ. ಯಾಕೆಂದರೆ ಸಿನಿಮಾ ಒಂದು ಮಾಧ್ಯಮ, ನಮ್ಮ ಜೊತೆ ಜೀವಂತವಾಗಿರ್ತಾರೆ. ಇನ್ನು ಹಳೆ ಅಪ್ಪು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ. ನೋಡಿ ಸರ್, ಅವಾಗ ಮ್ಯೂಸಿಕ್ಕು ಹೆಂಗಿತ್ತು ಕ್ರೇಜು ಈಗಲೂ ಅಷ್ಟೇ ಇದೆ. ಅದ್ರ ಬಗ್ಗೆ ನೀವು ಸಿನಿಮಾ ಪಾರ್ಟ್ ಆಗಿರೋದ್ರಿಂದ ನಿಮ್ಗೆ ಏನು ಫೀಲ್ ಆಗುತ್ತೆ? ಅಲ್ಲ, ಯಾಕಂದರೆ ಒಂದು ಚಿತ್ರ ಮಾಡುವಾಗ ನಾವಷ್ಟು 1-2 ತಿಂಗಳು ಕೆಲಸ ಮಾಡಿ ಅಲ್ಲಿಗೆ ಮುಗಿದು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗ್ತೀವಿ. ಬಟ್ ಇಷ್ಟು ವರ್ಷ ಆದರೂ ಜನ ಅದನ್ನು ಅದೇ ಹೇಳೋದಿಲ್ಲ. ಫುಲ್ಲು ಲೈನ್ ಬೈ ಲೈನು ಹಾಡಿ ಅದನ್ನು ಎಂಜಾಯ್ ಮಾಡುವಾಗ ಒಂದು ಕೃತಜ್ಞತಾ ಭಾವ ಬರುತ್ತೆ. ಒಂಥರ ಅಂದ್ಕೊಳ್ಳೋಕೆ ಇದು ನಾವೇನೋ ಒಂದು ಪ್ರಾಜೆಕ್ಟ್ ತಗೊಂಡು 2-3 ಮಂತ್ಸ್ ಇಟ್ಕೊತೀವಿ, ಅಲ್ಲಿಗೆ ಮುಗಿದು ನೆಕ್ಸ್ಟ್ ಪ್ರಾಜೆಕ್ಟಿಗೆ ಹೋಗ್ತಾ ಇರ್ತೀವಿ. ಅದನ್ನು ಇಷ್ಟು ಎಂಜಾಯ್ ಮಾಡೋದು ನೋಡಿ ನಿಜವಾಗಿ ನನಗೆ ಅವಕಾಶ ಕೊಟ್ಟ ಪೂರ್ಣಿಮಾ ಎಂಟರ್ಪ್ರೈಸಸ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಹೀಗೆ ಆಗುತ್ತೆ ನಾನು ನಿಜವಾಗಿ ಅಂದ್ಕೊಂಡೇ ಇಲ್ಲ. ಈ ವರ್ಷನೂ ತುಂಬ ಈ ಥರ ರಿಲೀಸ್ ಬರ್ತಾಯಿತ್ತು. ಹೊಸ ಪಿಕ್ಚರ್ಗಿಂತ ಜಾಸ್ತಿ ಕ್ರೇಜಲ್ಲಿ ಜನ ನೋಡ್ತಾ ಇದ್ದಾರೆ. ಅದು ಒಂಥರ ನಿಜವಾಗಿ ಆ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ಸುತ್ತೆ. ನಿಮ್ಮ ಆಲ್ಬಮಲ್ಲಿ ನಿಮ್ಗೆ ಯಾವ್ದು ಹಿಟ್ಟು, ಯಾವ್ದು ಇಷ್ಟ? ಎಲ್ಲ ನಾವು ಪ್ರೀತಿಯಿಂದ ಮಾಡಿದ್ದು. ಒಂದೊಂದಕ್ಕೊಂದು ನೆನಪಿದೆ ಈ ಚಿತ್ರ. ಯಾಕಂದ್ರೆ ಕಂಪೋಸ್ ಮಾಡುವಾಗ ಅಣ್ಣವ್ರಿದ್ದ ಜೊತೆಗೆ ಅವರೇ ಎಲ್ಲ ಸಾಂಗ್ ಓಕೆ ಮಾಡಿದ್ದು, ಅಣ್ಣವ್ರು ಮಾಡಿದ್ದು. ಸೊ ಅಣ್ಣವರು ವರ್ಧಣ್ಣ. ಸೊ ಅವ್ರನ್ನ ಅಪ್ಪು ಸರ್ ಯಾವ್ದು ಫೇವ್ರೇಟ್ ಆಗಿತ್ತು? ತಾಲಿಬಾನ್ ಅವ್ರಿಗಿಷ್ಟ. ಆಮೇಲೆ ಅವರೇ ಹಾಡಿದ್ದ ಆ ಸಾಂಗ್ನ 2 ಅಣ್ಣವ್ರು ಹಾಡಿದ್ದಾರೆ. ಅಪ್ಪು ಅವ್ರಿಗೆ ಜಾಸ್ತಿ ತಾಲಿಬಾನು, ಅಫ್ಕೋರ್ಸ್ ಜಾಲಿ ಗೋ, ದೀಸ್ ಆರ್ ಸ್ವಲ್ಪ ಹ್ಯಾಪಿಟ್. ಆ ಟೈಮಲ್ಲಿ ನ್ಯೂ ಏಜ್ ಮ್ಯೂಸಿಕ್ ಇತ್ತು. ಸೊ ಅವರು ಇದನ್ನು ಇಷ್ಟಪಟ್ಟಿದ್ರು. ಥ್ಯಾಂಕ್ ಯು.